ಶಾರ ನಮ್ಮ ಊರ ದೇವನ ದೇವತೆಗಳು ನನ್ನ ಹೃದಯ ಪೂರ್ತಿ ವಂದನೆಗಳು. ಹೌದಾ ಎಲ್ಲ ಶಾರ ನನ್ನ ಜನ್ಮದಾತ ತಂದೆ ತಾಯಂದಿರು ನನ್ನ ಹೃದಯ ಪೂರ್ತಿ ನಮಸ್ಕಾರಗಳು. ಲಂಚ ಬೇಡವನ್ನು ದೇಶದ್ರೋಗಿ ಆದರೆ ಲಂಚ ಬೇಕರಿಸೋನೆ ಬೀದಿನಾಯಿ ಇಡೀ ಪ್ರಪಂಚದಲ್ಲಿ ಬಿಡುತ್ತಿದ್ದಾರೆ ಬಾಯಿ ಬಾಯಿ ಒಂದು ಮತಿಯನ್ನು ಕೊಂಡ ತಿಳುಕಿದವರನ್ನು ನಾನು ಹುಡುಗರು ತಿನ್ನುವರು ಪೆಪ್ರಮೆಂಟು ನಾನು ದೊಡ್ಡವನು ನಾನು ಸಣ್ಣವನೊಂದು ಮನಾನಂದ ಕೊಟ್ಟು ಹಾಕೊಂಡು ಮೈಟ್ ಕಾಂಗ್ರೆಸ್ ಓಟ್ ತಿನ್ನಲಾರ ಕಡೆಯಿಂದ ಆಯ್ತು ಮೆಟ್ಟು ಇಂದಕ್ಕೆ ಲೇಡೀಸ್ ರಾಜಕೀಯ ಆಗಲ್ಲ ನಾವು ಮೀಸಿದ ಗಂಡಸರು ಸುಮ್ಮನೆ ಕುಳಿತಿರ್ತೇವಲ್ಲ ವರ್ಷ 2038 ಆದ ಮೊದಲಾவது 18 ಆರು ಮೊದಲಿಗೆ ಬೆಲೆ ಉಂಟು ತಿನ್ನುವುದೇ 18 1997 ಇಸ್ವಿಯಲ್ಲಿ ಮಂಗಳವಾರ 10 ಗಂಟೆ 10 ನಿಮಿಷಕ್ಕೆ ಮದ್ರಾಸಿನಿಂದ ಬರುವ ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿ ಬಿತ್ತು ಟೈಮ್ ನೇಟು ಬಳ್ಳಾರದಲ್ಲಿ ನಾನು ಕಂಟ್ರೋಲ್ ಮೆಟ್ಟು ಇದನ್ನು ಹೇಳಲಿಕ್ಕೆ ನನ್ನ ತಾಲೂರು ಮಾರಮ್ಮನ ಪೂಜಾರಿ ಸಾರಥಿ ಎಂದು ಕರೀತಾರೆ ದೇವ ಹೇಳಬೇಕು ತಮ್ಮ ನಾಮಾಗಿದ್ದವ ಸಾರಥಿ ಹೋಗದಿ ನಾವು ದಾರೆಂದರೆ ಸುಂಬತ್ತಂಭೋರವ ಸಂಭವೈ ಸ್ವಂಬರ ಕಿನ್ನರ ಕಿಂಪುರುಷ ಗರುಡ ಗಾಂಧರ್ವ ದೇವ ಮೌನಕರ ದೊಳ ರಾತ್ರಿ ಚರ ಪ್ರಾಯನಂದರಿಸಿದ ಕುಂಭನಿ ಶುಂಭನ ಕುಂಬಿನಿ ಕುಂಭ ಗಜಾಸುರ ಗಜಾಸುರ ಸರ್ಕಸುರ ಸರ್ವಾಸುರ ಉದ್ಧಕ್ಕ ಪುರಾದೀಶ್ವರರ ವಂಶೋದ್ಭವನೆಂದೆನಿಸಿದ ಪಟುತರ ವೀರ ವೇಷದಿಂದ ಬೆರೆಯುವ ಕುಟಿಲಾತ್ಮಕರನಂ ಕ್ಷಣ ಮಾತ್ರದೊಳೆಯ ಪರಾಶ್ರಮ ತೋರಿಸುವ ಮಹಾ ಸಮರ್ಥ ಕಲಿವೀರ ಜಗಸೂರನಂದು ಜಯನೇ ಸರತೆ ತಾವು ಆದರೆ ಈ ಬೆಳ್ಳಿ ಬಂಗಾರ ಕಂಗೊಳಿಸುವ ರಂಗಮಂಟಪಕ್ಕೆ ಜಿದ್ದು ಮಾಡಿದ ಕಾರ್ಯಾರ್ಥವನ್ನು ಕೇಳಿದ ರಾಜ ರವಿಕೋಟಿ ದೇಶ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಹೌದು ರಾಜ ಪ್ರಿಯನೆಗೆಂದು ನಿಶ್ಚಯ ಮಾಡಿದ ಇಳಿಮೆಯನ್ನು ಪಾಂಡು ಕುಮಾರನಾದ ಭೀಮಸೇನನೆಂಬ ದಿಲ್ಲಿ ಭಾಕನು ಸೂರನನ್ನು ಕೊಂದು ಈ ಅನ್ನ ಹೆಂಡತಿಯಾಗುವ ಇಳಿಮೆಯನ್ನು ಕೊಂಡೊಯ್ದಿರುವನಂತೆ. ಆದ ಕಾರಣ ಹೋಗದೆ ನಾನು ಬ್ರಾಹ್ಮಣರ ವೇಷವನ್ನು ತಾಯಿ ಹೌದು ಕುಂತಿಸುತ ಧರ್ಮರಾಯನಿಗೆ ಸುಳ್ಳು ಪಾಂಚಾಲ್ಯವನ್ನು ಹೇಳಿ ಹೌದು ಪಾಂಚಾಲಿ ಹೊತ್ತುಕೊಂಡು ಹೋಗಬೇಕೆಂಬ ಕುತೂಹಲದಿಂದ ಬಂದಿರುವ ಸುಧಾರ್ಯ ಆಗಬಹುದೇ ಬಂದಿನ ಕಾರ್ಯವು ಇದೇ ರೂಪದಿಂದ ಹೋದರೆ ಅಸಮ್ಮತವು ಹೌದಮ್ಮ ಅದು ಯಾತಕ್ಕೆಂದರೆ ಯಾತಕ್ಕೆ ದೇವ ಪಾಂಡ ಸುತರು ಅಖಂಡ ಬಲ ಪಂಡಿತರು ಮಧ್ಯಮ ಪಾಂಡವನಾಥ ಗಾಂಡೀವಿ ಎಂಬುವನು ಮೂರು ಲೋಕದ ಗಂಡ ಹೌದು ಮಹಾ ಪ್ರಚಂಡನೆಂದೆನಿಸಿರುವನು ಹೌದಮ್ಮ ಪ್ರಚಂಡ ಬಲ ಪಂಡಿತನೆಂದೆನಿಸಿರುವ ಇಲ್ಲಿ ಭಾಗನಾದ ಕೊಂಡ ಭೀಮನ ಅಖಂಡ ಪರಶುವನ ಅವತಾರ ಪಡೆದುಕೊಂಡು ಉದ್ದಂಡ ಸೌರ್ಯಾನ್ವಿತನಾಗಿರೋದು ಹೌದಮ್ಮ ತಸ್ಮತ್ ರಣ ಮಂಡಳದೊಳ ನಿಂತು ಗೆಲ್ಲುವುದು ಸರ್ವತೆಯನ್ನಿಂದಾಗದ ಖಂಡಿತವಾಗಿ ಎನ್ನ ಪ್ರಾಣ ದಕ್ಕದು ಹೌದು ಬೇರೆ ಉಪಾಯದಿಂದಲೂ ಎನ್ನ ಕಾರ್ಯವನ್ನು ಸಾಧಿಸಿಕೊಳ್ಳ
ಹೋಗಿದೆ. ಹೌದಪ್ಪ. ಆದ ಕಾರಣ ಹಾ ಮಾರು ವೇಷಧಾರಿಯಾಗಿ ಈಗದ ದ್ರೌಪದಿ ಎಂಬ ತರವನ್ನ ಸಾರಥ್ಯ ಮನಸ್ಸಿನ ಸಂಗತಿ ಒಳ್ಳೆಯದಾಗಲಿ ಭೂಪತಿ. ಪಾಸು ಪುಸ್ತಕವನ್ನು ತರಲಿಕ್ಕೆ ಹೋದಾಟ ಇನ್ನೂ ಬರಲಿಲ್ಲ. ಎತ್ತಪ್ಪ ಹೋದನು ಏನಾದನು. ಜಡಮುಖಿ ಜಡದ ಹೊಡೆದ ತುತ್ತಾದನು. ಅಡಿವ ಮಡಿಗಳು ಬಿದ್ದ ಹತನಾದನು. ಭಾರತದ ಹುತಾತ್ಮ ಹೇಳುವ ಮಹಾತ್ಮರು ಯಾರು ಇಲ್ಲದಂತಾಯ್ತು. ಇದಲ್ಲದೆ ಎಣ್ಣೆಯ ಎಡಗಣ್ಣು ಎಡಬಜಿಯು ಎಡಬಿಡದೆ ಹೊಡೆದಾಡ್ತಿರೋದು. ಇಂಥ ಅಪಶಕನಗಳಾಗಬೇಕಾದ್ರೆ ಏನು ಒಂದು ಅಪಾಯ ಸಂಭವಿಸಲೇಬೇಕು. ಇದು ಮರ್ಮ ಶ್ರೀ ಸಿದ್ಧಲಿಂಗೇಶ್ವರನೇ ಬಲ್ಲನು. ಇದಕ್ಕೇನು ಮಾಡಲಿ ದಾರೇನು ಕೇಳಲಿ ಭೀಮ ರಿಪುಕುಲ ಧಾಮ. ಅಣ್ಣ ಧರ್ಮನಂದನ ನಮ್ಮನಾರ ಭೀಮಸೇನ ಪ್ರಚಂಡ ತಂಡನಾದ ಮಂಡಿತನವು ಎಂದನವು ದುರ್ಮರಣವು. ನೀನು ಹಚ್ಚಿಕೊಳ್ಳಬೇಡ ವ್ಯಸನ, ಇಷ್ಟರಲ್ಲೇ ಪಾರ್ಥನ ಬರುವನು. ನೀನು ಸಮಾಧಾನ ಮಾಡಿಕೋ ಓ ಯಮನಂದನ. ಸುಮ್ಮನೆ ನೀನು ಸುಮ್ಮನೆ ಚಿಂತೆ ಮಾಡೋದು ಉಂಟಾವುದಿಲ್ಲ ಧರ್ಮನಂದನ. ಮಾಡೋದಿರಿ ಅಂತ ಆಲೋಚನಾ. ದೇವ ಧರ್ಮರಾಯನ ಪ್ರೌಢಶಾಲೆಯಲ್ಲಿರುವುದು ತೋರು ನನಗೆ ಬಹಳ ಮಾರ್ಗಾಸವಾಗಿದೆ. ಹೌದು. ಜಾಗೃತಿಯಿಂದ ಧರ್ಮರಾಯನ ಪ್ರೌಢಶಾಲೆ ತೋರೋ ಸಾರಥಿ ಚತುರ್ಭುಜ ಮುಂಭಾಗದಲ್ಲಿ ನೋಡು ಭೂಪತಿ. ಧರ್ಮಜಾನನಿಗೆ ಮಂಗಳವಾಗಲಿ ಮೇಲೆ ಕೇಳು. ಉಪಚಾರದಿಂದ ಎನ್ನ ಮನಸ್ಸು ಬಹಳ ಆನಂದವಾಯಿತು. ಆದರೆ ನಿನ್ನ ಮುಖ ಲಕ್ಷಣವನ್ನು ನೋಡಲಕ್ಕಾಗಿ ಏನೋ ಒಂದು ಚಿಂತೆ ಪ್ರಸಂಗವಿದ್ದಂತೆ ಕಾಣುತ್ತಿದೆ. ಅದನ್ನು ಕೇಳಿರೋ ರಾಜ ನಕಲ್ಪ ಭೋಜ. ಅಹೋ ಸ್ವಾಮಿ, ನನಗೆ ಒಂದು ವಿಧವಾದ ಚಿಂತೆ ಉಂಟಾಗಿರುವುದು. ರಾಜಭ್ರಷ್ಟನಾದದೊಂದು ಚಿಂತೆ, ಅಡಿಗಳು ತಡತಾಪ ಪಡುವುದೊಂದು ಚಿಂತೆ. ಎಷ್ಟೆಲ್ಲ ಕಷ್ಟವು ಎಷ್ಟೊಂದು ಹೇಳಲಿ. ಆ ಮೂಲಕ ಪಾರ್ಥನ ಸಂಖ್ಯೆಯನ್ನು ಚಿಂತಿಸುತ್ತಿರುವೆನು. ಪಂಚಾಂಗವರು ನೋಡಿ ಇದ್ದ ಸಮಾಚಾರವನ್ನು ಹೇಳಿ ಸ್ವಾಮಿ ಸಜ್ಜನ ಪ್ರೇಮಿ. ಆಹೋ ರಾಜ, ಅರ್ಜುನನ ವಿಷಯ ಪ್ರಶ್ನೆ ನನಗೆ ಯಾಕೋ ಸ್ವಲ್ಪ ಅನುಮಾನವಾಗಿ ಕಾಣುತ್ತಿದೆ. ಹೌದಾ ಸ್ವಾಮಿ? ಮುಂದೆ ನಿಮಗೆ ಗೊತ್ತಾಗುತ್ತಿದೆ. ನಾವು ಬಂದು ಬಹಳ ಹೊತ್ತು ಆಗಿತ್ತು. ನಾವು ಹೋಗಿ ಬರ್ತೀವಿ ರಾಜ. ಮತಕಲ್ಪ ಭೋಜ. ಸಂತೋಷದಿಂದ ಹೋಗಿ ಬರೆಯ ಸ್ವಾಮಿಗಳಿಗೆ. ನಮ್ಮ ಪೂರ್ವ ಉತ್ತರ ದಿಕ್ಕಿನಿಂದ ಮಂದ ಭಾರತನ ಹೊತ್ತು ತಂದ ಸುಗಂಧ ಪರಿಮಳದ ವಾರ್ತೆಯನ್ನು ಕಾಂತ. ಅದೇನು ಸುಂದರಿ? ಕಾಂತ ಕಾಂತೆ ಹೇಳಿಬರು ಕೇಳು. ಅದೇನು ಚೆನ್ನಾಗಿ ಹೇಳು. ಗಂಧ ಪರಿಮಳವನು ಲಕ್ಷ ಕುಬೇರನು. ಗಂಧ ಪರಿಮಳವನು ಲಕ್ಷ ಕುಬೇರನು. ತಿಳಿಸು ಎಂದು
ಕಾಂತ ಓ ಕಾಂತೆ, ಆ ಕುಬೇರನ ಅಷ್ಟ ಕಷ್ಟದಿಂದ ಆ ಪುಷ್ಪಗಳನ್ನು ಏತಕ್ಕೆ ಕಾಪಾಡುವನು ಕಾಂತ? ಕಾಂತೆ, ಸುಗಂಧ ಪರಿಮಳದ ವಾರ್ತೆಯನ್ನು ಕಾಂತ ಮಹಾಗುಣವಂತ. ಅಹೇ ಪ್ರಾಣಸಖಿ ಮತ್ತು ಸುಬ್ರಹ್ಮ ಸುಮುಖಿ, ಈ ಪರಿಮಳ ವಾರ್ತೆ ಏನೆಂದರೆ ಪೂರ್ವ ದಿಕ್ಕಿನ ಪರಿಶೋಭಿಸುವ ಕುಬೇರಿ ರಾಜಧಾನಿಯಾದ ಅಲ್ಕಾವತಿ ಪಟ್ಟಣ ಸಮೀಪದಲ್ಲಿ ಸೌಗಂಧಿಕ ಪುಷ್ಪ ವಿಸ್ತಾರವಾಗಿರುವವು. ಹೋ ಕಾಂತೆ, ಕಾಂತ ಆ ಪುಷ್ಪವು ಯಾರು ಮುಟ್ಟದ ಹಾಗೆ ಕುಬೇರನು 100 ಅಶ್ವ ಸೈನ್ಯ ಕಾವಲಿಟ್ಟಿರುವನ. ದ್ರೌಪದಿ ತಿಳಿದೆ ಪುಷ್ಪದ ರೀತಿ. ಕಾಂತ ಕಾಂತೆ, ಹಾಗಾದ್ರೆ ಆ ಪುಷ್ಪವನ್ನು ತಂದು ಕೊಡುವೆಯಾ ಪ್ರಿಯ? ನನ್ನಿಂದ ಆಗದು. ಆ ಪುಷ್ಪವು ನಮ್ಮಂತರಿಗೆ ಅಲ್ಲ ಕಾಂತೆ. ಕಾಂತೆ, ಏತಕ್ಕೆ ನಾವು ಆ ಪುಷ್ಪವನ್ನು ಮುಡಿಯಬಾರದೆ? ಅವೆಲ್ಲ ಮುಡಿಯಬಾರದು. ಅದು ಲಕ್ಷ್ಮಿಗೆ ವಾಸಸ್ಥವಾಗಿರುವುದು. ಕಾಂತೆ, ಹೇಳಿದರೆ ಕೇಳು. ಅದೇನು ಚೆನ್ನಾಗಿ ಹೇಳು. ಗಮ ಗಮಿಸುವ ಈ ಕುಸುಮವು ಮಂಗ ಮಾರುತವ ಈ ಸೌಧವು. ಗಮ ಗಮಿಸುವ ಈ ಕುಸುಮವು ಮಂಗ ಮಾರುತವ ಈ ಸೌಧವು. ಎಲ್ಲಿಂದ ಬಂದಿರುವುದು ಈ ಕುಸುಮ ಎಲ್ಲಿಂದೋ? ಇಂಥ ಕುಸುಮ ಬೆಳೆಸಿದ ಮನುಜ ಪಾವನ ಪರಮ ಪುಣ್ಯ. ಇಂಥ ಕುಸುಮ ಬೆಳೆಸಿದ ಮನುಜ ಪಾವನ ಪರಮ ಪುಣ್ಯ. ಮಾನವನ ಆಗಮನ ಆನಂದ ಮನಗೆ ಉಳಿದ. ಮಾರುತನ ಆಗಮನ ಆನಂದ ಮನಗೆ ಉಳಿದ. ಸುಗಂಧಿಕ ಪುಷ್ಪಗಳಿಗೆ ಆಶಯ ಕೊಡುತ್ತಿದೆ. ಕಾಂತ, ಕಾಂತೆ, ಪುಷ್ಪವ ತಾಳು ನೀನು ಪ್ರಿಯ. ಈ ಮಾತೆ ಸಾಧ್ಯವಿಲ್ಲ ಕಾಂತೆ. ಪುಷ್ಪವನ್ನು ತರುವೆಯ ಕಾಂತ? ಸಾಧ್ಯವಿಲ್ಲ ಕಾಂತೆ. ಗಮ ಗಮಿಸುವ ಶ್ರೀ ಈ ಕುಸುಮವು ಮಂದ ಮಾರುತನ ಈ ಸೌಧವು. ಕಾಂತ, ಹಾಗಾದರೆ ಅಷ್ಟು ಕಷ್ಟದಿಂದ ಆ ಪುಷ್ಪವನ್ನು ಏತಕ್ಕೆ ಕಾಯುವನು? ಅದನ್ನು ಎಲ್ಲ ಮಂದಿ ಹೇಳು ಕಾಂತ ಗುಣವಂತ. ಅಹೇ ನಳಿನಾಮಕಿ ಮತ್ತು ಪ್ರಾಣ ಸಖಿ, ಆ ಸೌಗಂಧಿಕ ಪುಷ್ಪವು ಕುಬೇರನು ಅಷ್ಟು ಶ್ರದ್ಧೆಯಿಂದ ಯಾತಕ್ಕೆ ಕಾಪಾಡುತ್ತಾನೆಂದರೆ ಯಾತಕ್ಕೆ? ಆ ಪುಷ್ಪವು ಲಕ್ಷ್ಮಿಗೆ ವಾಸಸ್ಥಾನವಾಗಿರುವುದು. ದ್ರೌಪದಿ ಈಗಿರುವುದು ನೋಡು ಪುಷ್ಪದ ರೀತಿ. ಕಾಂತ, ಕಾಂತೆ, ಪುಷ್ಪವನ್ನು ತಂದು ಕೊಡುವೆಯ ಕಾಂತ? ಸಾಧ್ಯವಿಲ್ಲ ಕಾಂತೆ. ಏತಕ್ಕಾಗಿ? ನಮ್ಮಂತರಿಗೆ ಅದು ಸಾಧ್ಯವಿಲ್ಲ, ತರವಲ್ಲ ಕಾಂತೆ. ಹೇಳಿದರೆ ಕೇಳು. ಅದೇನು ಚೆನ್ನಾಗಿ ಹೇಳು. ಲಾಲಿಸು ಪ್ರಿಯ ಮನದಿರಿಯ ಲಾಲಿಸು ಪ್ರಿಯ ಮನದಿರಿಯ ತೀರಿಸು ನಿನ್ನ ಸತಿಯ ಆಸೆ. ತೀರಿಸು ನಿನ್ನ ಸತಿಯ ಆಸೆ. ಲಾಲಿಸು ಪ್ರಿಯ
ಕುಬೇರನ ಹೊಲಕ್ಕೆ ಹೋಗಿ ಸೌಗಂಧಿಕ ಪುಷ್ಪವನ್ನು ತೆಗೆದುಕೊಂಡು ಬಾ. ನಾನು ಜಡಿಯಲ್ಲಿ ಮುಡಿಯುವೆ, ಸಡಗರವನ್ನು ಪಡೆಯುವೆ ಕಾಂತ ಗುಣವಂತ. ಹಲೇ ಜಡಿಜಾಕಿ ಮತ್ತು ಪ್ರಾಣನಾಯಕಿ. ನೀನು ಮುಡುವ ತೊಡುವ ಸಡಗರವೆಲ್ಲ ಆ ಬಯಲು ಮಾಡಿಬಿಟ್ಟಣ. ಆಹೋ ಕಾಂತೆ, ನಿನ್ನ ಅಡಿಯೋರು ಬಂದು ಒಡಗಿಲ್ಲದೆ ಒಂದು ತುತ್ತಿನ ರುಚಿ ಬಯಸಿದರೆ ಮಂದಿತ್ತೇನೆ ಗಜಗಾಮಿನಿ ಮತ್ತೆ ಬಾಮಿನಿ. ಅಹೋ ಕಾಂತ, ಕಾಂತೆ ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳು. ವಲ್ಲಲ ಕೇಳು ವಲ್ಲದವರಿಗೆ. ಅಹೋ ಕಾಂತೆ, ಎಲ್ಲ ಮುಡಿಗೆ ಆಗುವಷ್ಟು ಪುಷ್ಪವನ್ನು ತೆಗೆದುಕೊಂಡು ಬಾ ಎಂದರೆ ಒಳ್ಳೆಯದಲ್ಲವೇ? ಸತಿಯ ಆಸೆಯನ್ನು ಪೂರೈಸು ಕಾಂತ ಮತಿವಂತ. ಅಲ್ಲ ಕೃಷ್ಣ ದ್ರೌಪದಿ, ಎನ್ನನ್ನು ಯಾತಕ್ಕೆ ನಿಷ್ಠುರ ಮಾಡಿತಿ? ಎನ್ನ ಮುಂದೆ ಯಾತಕ್ಕೆ ಗೊಳಾಡಿತಿ? ನೀನು ಮೊದಲು ಉದುವಿನ ಹೆಂಡತಿ, ನನಗೊಬ್ಬನಿಗೆ ಮಾತು ಪಟ್ಟದ ರಾಣಿ ಆಗ್ತಿ. ಚಿಚ್ಚಿ ಮಂದಮತಿ. ನಿನ್ನ ಬೆಳಗಿನ ಮಾತು ಕೇಳಿ ನಾನು ಮರಣಾಗುವನಲ್ಲ. ಉಳಿದ ಗಂಡರಂ ಕೇಳಿಕೋ, ಅವರಿಗಿಲ್ಲದ ಪ್ರೀತಿ ನನಗೇನು? ನಾನು ಹೆಚ್ಚಿನವನೇ. ಬಾಮಿನಿ ಹೇಳೇ ಬಾಮಿನಿ. ಕಾಂತ ಕಾಂತೆ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನಯ ಪ್ರೀತಿಯ ನಾಥ ನೀನು ಮಾತು ಅದ್ಭುತ. ಹೇಳು ಕಾಂತೆ. ಈ ಕೆಲಸ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ, ನಿನ್ನಿಂದ ಮಾತ್ರ ಸಾಧ್ಯ. ಆದ ಕಾರಣ ಪುಷ್ಪವನ್ನು ತೆಗೆದುಕೊಂಡು ಬಾ ಕಾಂತ ಮತಿವಂತ. ಎಲೆ ವಾರಿಜಾಂಬಕಿ, ಎಲೆ ವಾರಿಜಾಂಬಕಿ, ನಾನು ನಿನ್ನ ಮಾತು ಕೇಳಿ ನಾನು ಸೌಗಂಧಿಕ ಪುಷ್ಪ ತರಲಿಕ್ಕೆ ಹೋದರೆ ಎಂದಿಗೂ ಸುಖ ಆಗುವುದಿಲ್ಲ. ಮೇಲೆ ಹೆಂಡತಿಯ ಮಾತು ಕೇಳಿ ಹಿಂದೆ ಬಂದನು, ಅದು ಮಾತ್ರ ತಪ್ಪದು. ನಿನ್ನ ಮಾತು ಕೇಳಿ ನಾನು ಅದೇ ನನಗೆ ಅದು ಗತಿ ಬರುವುದನ್ನಲ್ಲೇ ನಾನು ಹೋಗುವುದಿಲ್ಲ. ಕಾಂತ ಕಾಂತೆ, ಸತಿಯ ಗಂಡ ಆಸೆಯನ್ನು ಪೂರೈಸದ ಗಂಡ ನೀನೆಂತ ಗಂಡ? ಕೈಲಾಗದ ಗಂಡ. ಏನು ಮಾತನಾಡಿದ ಸುಂದರಿ? ಪ್ರಿಯ ಪ್ರಿಯಳೇ, ನಿನ್ನ ಕೈಯಿಂದ ಏನೂ ಆಗಲ್ಲ. ಯಾತಕ್ಕೆ ಆಗುವುದಿಲ್ಲ? ನೀನು ಬಲಾಢ್ಯ ಅಲ್ಲ. ಇಲ್ಲಂದವರು ಯಾರು? ಪುಷ್ಪನ ತೆಗೆದುಕೊಂಡು ಬಾ ಎಂದರೆ ಏತಕ್ಕೆ ಆಗುವುದಿಲ್ಲ? ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಎಂತಹ ಗಂಡನ ಹೆಂಡತಿ ಮಾತನು ಕೇಳನು. ಪ್ರಿಯ ಪ್ರಿಯಳೇ, ಚೆನ್ನಾಗಿ ಕೇಳ. ಅದೇನು ಚೆನ್ನಾಗಿ ಹೇಳು. ಎಂತಹ ಗಂಡನ ಹೆಂಡತಿ
ನಿನ್ನೆತ್ತ ಗಂಡ ನಿನ್ನಂತ ಕೈಲಾಗದವರು ಸತಿಯ ಆಸೆಯನ್ನು ಹೇಗೆ ಪೂರೈಸಲಿಕ್ಕ ಅಂತ ಮತಿವಂತ. ಎಲ್ಲ ದ್ರೌಪದಿ, ನಿನ್ನಿಂದಲೇ ನಾವು ಹಾಳಾಗವಲ್ಲ. ಧರ್ಮರಾಯನಿಂದ ಹಾಳಾಗಲಿಲ್ಲ. ಅದು ಹೇಗೆಂದರೆ, ನಾವು ರಾಜ ಶಿವಯೋಗ ಮಾಡುವಾಗ ಕಾಲದಲ್ಲಿ ಕೌರವರನ್ನು ನೋಡಿ ಕುಸಿ ಚೇಷ್ಟೆ ಮಾಡಿ ಗಕ್ಕನೆ ನಕ್ಕಿದೆ. ನಮಗೆ ಮೃತ್ಯುವಾಯಿತು. ಕೌರವರ ಮನಸ್ಸು ಬೇಸರವಾಗಿ ನಮ್ಮ ದೇಶವನ್ನೆಲ್ಲ ಕಸಿಕೊಂಡು ರಾಜಮಂ ಕಸಿದುಕೊಂಡರು. ನಮ್ಮ ಅಂತರ ಪ್ರಾಣಗಳೇ ನಾಶ ಮಾಡಿಕೊಳ್ಳಬೇಕಾಯಿತು. ಮಂದಗಮನೆ ತುಳಿದು ನೋಡು ಮುಂದಿನ ಆಲೋಚನೆ. ಕಾಂತ, ಕಾಂತಿ, ಸತಿಯ ಮಾತನ್ನು ಕೇಳುವುದಿಲ್ಲವೇ? ಸಾಧ್ಯವಾಗಿ ಕೇಳುವುದಿಲ್ಲ. ಸತಿಯ ಮೇಲೆ ಪ್ರೀತಿ ಇಲ್ಲ. ಪ್ರೀತಿ ಇದೆ, ಆದರೆ ಕೇಳುವುದಿಲ್ಲ. ಕಾಂತ, ಕಾಂತಿ, ಹೇಳಿದರೆ ಕೇಳು. ಅದೇನು ಚೆನ್ನಾಗಿ ಹೇಳು. ಹೆಂಡತಿ ಮಾತನು ಕೇಳದ ಗಂಡನು ಎಂತನೋ, ಎಲ್ಲಯ ಮಾತನು ಕೇಳದ ಕಾಂತನೋ. ಕಾಂತ, ಸತಿಯರ ಮಾತನ್ನು ಕೇಳಿ ಕೆಟ್ಟು ಹೋಗುವುದೆಂದು ಹೇಳಿದೆಯಲ್ಲ. ಹೌದು ಸುಂದರಿ. ಸತಿಯ ಮಾತನ್ನು ಕೇಳಿ ನಿಮ್ಮ ಅಣ್ಣನಾದ ಯಮಜಾತನ ಉಳಿದುಕೊಂಡರೆ ಉದ್ಧಾರವಾದನಲ್ಲ ಕಾಂತ, ಮಹಾಗುಣವಂತ. ಹೆಲೆ ದ್ರೌಪದಿ, ಏನು ಮಾತನಾಡುತ್ತಿ? ಚಿ ಚಿ, ಅತ್ತ ಹೋಗು ನೀಚ ಜಾತಿ ಅಹಣ್ಣೆ. ಈ ಭೂಮಂಡಲದಲ್ಲಿ ಗಂಡುಗಳಾಗಿ ಜನಿಸಿ ತಮ್ಮ ಹೆಂಡತಿಯ ಮನೋಬಷ್ಟು ಪೂರೈಸುವ ಶಕ್ತಿ ಇಲ್ಲವೆಂದು ದೈವ ಸ್ವರೂಪರಾದ ಗಂಡರಂ ಕಂಡ ಬಾಂಡ ಮಾತುಗಳನ್ನು ಆಡುವ ನೀನೆಂದು ಹೆಂಡತಿ. ತೂ ಮಂದಮತಿ, ನಿನ್ನ ಬಾಯಿ ಬಡಿಯುತ್ತೇನೆ ನೋಡು. ನಿನ್ನ ದುರದೃಷ್ಟಕ್ಕೆ ನಾನೇನು ಮಾಡತಕ್ಕದ್ದು ಕೂರಳೆ. ಚಿಚ್ಚಿ ಹತ್ತ ಸರಿ ಮೂರ್ಖರೆ. ಅಹೋ ಕಾಂತ, ಧರ್ಮಜ ಬರ್ಬೇಕಪ್ಪ. ನಿಮ್ಮಂತ ರೋಷಿಲ್ಲದವರಿಗೆ ಮೀಸೆಗಳೆತಕ್ಕೆ? ಕೈಲಾಗದ ಏನು ಮಾತನಾಡುತ್ತಿ? ಗಂಡಕ್ಕೆ ಕಾಪಾಡಬೇಕು. ನೀವು ಕ್ಷತ್ರಿಯರಾಗಿ ಹುಟ್ಟಬಾರದಿತ್ತು, ಹುಟ್ಟಿದ್ದೇ ತಪ್ಪಾಯಿತು. ಏನು ಮಾತನಾಡುತ್ತಿ ಸುಂದರಿ? ನಿಮ್ಮಂತ ಕೈಲಾಗದ ಗಂಡನನ್ನು ಕಟ್ಟಿಕೊಂಡು ಬಾಳುವುದೇತಕ್ಕೆ? ಎಲ್ಲಿ ಆದರೂ ಬಿದ್ದು ಸತ್ತು ಹೋಗುತ್ತೀನಿ ಕಾಂತ, ಮತಿವಂತ. ಹೇ ದ್ರೌಪದಿ, ನೀನ್ ಏತಕ್ಕೆ ಸಾಹಿತಿ? ಇದು ಯಾವ ಮಹತ್ ಕಾರ್ಯವೆಂದು ಗೋಳಾಡ್ತಿ? ಇಕೋ ಕಾಂತೆ, ಇಕೋ ಆ ಸೌಗಂಧಿಕ ನಾಳೆ ತಂದು ಕೊಡುವೆನು. ನಿನ್ನ ಮನಸ್ಸು ಸಂತೋಷ ಪಡುವೆನು. ಕಾಮಿನಿ, ಕಲಂಸಗಾಮಿನಿ, ಪ್ರಿಯ, ಪ್ರಿಯಳೇ, ನೀನು ಹೋಗಿ ಪುಷ್ಪವನ್ನು ತೆಗೆದುಕೊಂಡು ಬರುವೆಯ? ಸಾಧ್ಯವಾಗಿದ್ದರೆ ಹಾಗಾದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಓ ಧರ್ಮಜ, ನನ್ನ ಮನಸ್ಸು ಸಂತೋಷವಾಗ ಧರ್ಮಜ, ನನ್ನ ಮನಸ್ಸು ಸಂತೋಷ ಮಾಡು. ಹೇಳಿ ಕೇಳು. ಅದೇನು ಚೆನ್ನಾಗಿ ಹೇಳು. ಒಲವಿನ ಚಿಲುವ ಚಲಿಸುವ ಮನವ ಬಾಬಾರ ಬಲಿರಾರ ಒಲಿದ ಚಿನ್ನ ಬಿಡಲು ಎಂದೆಂದಿಗೂ
ದಿನ ಸಂತೋಷವಾಗಿ ಒಲವಿನ ಚೆಲುವ ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ. ಸಂತೋಷವಾಯಿತು. ಹಾಗಾದರೆ ಪೀಠವನ್ನು ಅಲಂಕರಿಸು, ಮಂಗಳಾರತಿಯನ್ನು ಮಾಡುವೆನು. ನಿನ್ನ ಇಷ್ಟದಂತೆ ಆಗಲಿ ಸುಂದರಿ. ಇವ್ರದ್ದು ಡ್ಯಾನ್ಸ್ ಆ ಹೋಗಿದ್ದು ನೋಡ್ತೀವಿ ಡ್ಯಾನ್ಸ್. ಜಯವಾಗಲೆಂದು ಜಯದ ಆರತಿಯನ್ನು ಮಾಡಿದ್ದೇನೆ. ಅತಿ ಜಾಗ್ರತೆಯಿಂದ ಹೋಗಿ ಬಾ ಕಾಂತ, ನೀನೇ ಭಗವಂತ. ಓ ಅಣ್ಣಯ್ಯ, ದ್ರೌಪದಿ ಮಹಾನಂದ ಪಡಿಸಲು ಅಲ್ಕಾವತಿಗೆ ಹೋಗಲು ಅಪ್ಪಣೆ ಕೊಡು ಅಣ್ಣ. ರಾಜಾಜಿಗ್ರಣ್ಣ ಹೋಗಿ ಬಾ, ಶೀಘ್ರದಿಂದ ಹೋಗಿ ಬಾ ತಮ್ಮ, ಇದೇ ನಿಮಗೆ ನೇಮ. ಬಳಿರೆ ಎಲೈ ಸಾರಥಿ, ಹೋಗದೆ ಅಲ್ಕಾವತಿಗೆ ಅಣ್ಣನ ಆಜ್ಞೆ ಆಯ್ತು. ಹೌದು. ಅಲ್ಕಾವತಿ ಸುಟ್ಟ ಸುರಿ ಮಾಡಿದ್ದು ನೋಡು ಸಾರಥಿ. ಅಲ್ಕಾವತಿ ಬಿಡು, ರಥವನ್ನು ಬಿಡು, ಜಾಗ್ರತೆ. ಇವ್ರು ಮಂಗಳ ತೆಗೆದು ಮಾಡ್ತಾರೆ
ಗೊತ್ತಾ, ಇವ್ರಿಗೆ ಮಂಗಳಾರತಿ ನಮಗೆ ಮಂಗಳೂರು ಸಿಗೋದು, ನಮಗೆ ಮುಂದೆ ಸಂಗೀತ ಸಿಗೋದು. ಹಿಂದಕ್ಕೆ ಒಬ್ಬ ಬ್ರಾಹ್ಮಣನ ಒಂದು ಪ್ರಶ್ನೆ ಹೇಳ್ತಾ ಎಲ್ಲ ಮನಸ್ಸು ಬಹಳ ಸಂಚಲವಾಗಿರೋದು. ಅದೇನು ಕಾಂತ? ಕಾಂತಿ ಕಾಂತ, ಆದ ಕಾರಣ ನಾನು ಇಂದ್ರಕಿಲಾರಿಗೆ ಹೋಗಿ ಆಚೆ ಬೆಳೆಕೊಂಡು ಬರುತ್ತೇನೆ. ನಾನು ಬರುವ ಪರ್ಯಂತರ ನೀನು ನಿನ್ನ ಮನದಲ್ಲಿ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತಾ ನಾನು ನಿಮ್ಮ ಸ್ಥಳದಲ್ಲಿ ನಿರಂತರವಾಗಿ ಕಾಮಿನಿ ನಿನ್ನ ಎಷ್ಟರಂತೆ ಆಗಲಿ ಕಾಂತ. ಶರಣಗೌಡ ಅರ್ಜುನ ಈ ಸಂಘಕ್ಕೆ 2 ಸಾವಿರ ಪರಾಕ್ರಮ ತಿಳಿಯಬೇಕು ಬಸ್ ಆದ್ಮೇಲೆ ಆವಿನ ಪರಾಕ್ರಮ ತಿಳಿಯಬೇಕು ಕಣ್ಣಿಗೆ ಬರೆ ಬಂದ ಮೇಲೆ ಓ ದೇವ ಆಗ ದಾನಮಾವಿನ ಪರಾಕ್ರಮ ತಿಳಿಯಬೇಕು ಬರಗಾಲ ಬಂದ ಮೇಲೆ ಮದಮನ ಪರಾಕ್ರಮ ತಿಳಿಯಬೇಕು ಮದಮನ ಬಂದ ಮೇಲೆ ಈ ಸಾರಥಿ ಪರಾಕ್ರಮ ತಿಳಿಯಬೇಕು ಮುಂದೆ ಹೇಳಿದ ಮೇಲೆ ಇದನ್ನು ಯಾವುದರಿಂದ ಸಾರಥಿ ಅಂತ ಕರೀತಾರೆ ದೇವ ಹೇಳಬೇಕು ತಮ್ಮ ನಮಗಿದವ ಭೂಪತಿ ನಾವು ದಾರಂದರೆ ಪಾದಗಟ್ಟನೆ ನಮಶಕ್ಯ ಆದಿಶೇಷನ ಮಸ್ತಕೋ ಕುಚಿತ. ಹೌದು ಎಲ್ಲ ಸಾರಥಿ ಭೂಪತಿ ಎನ್ನಯ ನಿನ್ನಯ ಭುಜ ಬಲದ ಪೆಟ್ಟಿನ ದಿಗ್ಗಂತಿಗಳ ಸುಮುಖ ಕಂಬ ಸ್ತಂಭಳ ಹಿಡಿದ ಹೌದು ಎನ್ನಯ ಸಿಂಹನಾದಕ್ಕೆ ಪರಿವೆಯಲ್ಲಿದ್ದ ಗಿರಿಗಳೆಲ್ಲ ಹೊಡೆದ ಕುಡಿಯಾದವ ಹೌದಪ್ಪ ಎಲ್ಲ ಸಾರಥಿ ಭೂಪತಿ ಇಂಥ ಪಡುತ್ತರ ಪರಾಕ್ರಮ ಶಿವನ ವರ ಪ್ರಧಾನದಿಂದ ಆಂಜನಾದೇವಿಗೆ ಗರ್ಭಾಪಿಗೆ ಸುಧಕರ ಭೀಕರ ರಣಭಯಂಕರ ಹೌದಪ್ಪ ವಾಯುಕುಮಾರನಾದ ಆಂಜನೇಯ ತಿಳಿಯಲೇ ಸಾರಥಿ ಅತಿ ಜಾಗ್ರತೆ. ಮಾರುತಿ ಅಂಜನೇಯ ಮಹಾರಾಜರು ತಾವಾದರೆ ಈ ಬೆಳ್ಳಿ ಬಂಗಾರ ಗಂಗರಿಸುವ ನನ್ನ ಮಠ ಬಗ್ಗೆ ದಿಕ್ಕು ಬಿದ್ದ ಮರ ಕಾರ್ಯಾರ್ಥವನ್ನು ಕೇಳಿದೆ ರಾಜ ರವಿಗೋಡಿ ಜೇಜ ಸಾರಥಿ ಭೂಪತಿ ಈ ಸುಂದರವಾದ ಸಭಾನಿತಕ್ಕೆ ಬಂದ ಕಾರಣ ಏನೆಂದರೆ ಹೌದು
ಶ್ರೀರಾಮಚಂದ್ರನು ಪರಮಧಾಮಕ್ಕೆ ಹೋಗಿದ್ದೀನಂದ ಹೌದು. ಈ ಪರ್ವತದಲ್ಲಿ ತಾರಕನು ನಾಮ ಪಡಿಸುತ್ತಾ ಇಲ್ಲಿ ಕುಳಿತುಕೊಂಡಿರೋದು. ಹಾ. ಎಲ್ಲ ಸಾರಥಿ ಭೂಪತಿ. ಇದೇ ಮಾರ್ಗವಾಗಿ ದ್ವಾಪರ ಯುಗದಲ್ಲಿ ಜನಿಸಿದ ವಾಸುತೆ ಭೀಮಸೇನ ಎಂಬ ನೃಪತೋಮನು ಹೌದು. ನೋಡಬೇಕು ಎಂಬ ಕಾರಣದಿಂದ ಇಲ್ಲೇ ಕುಳಿತಿರುವ ಸಾರಥಿ ತಿಳಿ ಕೇಳ ಬಂದ ಸಂಗತಿ. ಹೌದಾಗಿ ಭೂಪತಿ, ಮುಂದೇನ ಸಂಗತಿ? ಆಹಾ, ಎಲ್ಲ ಸಾರಥಿ ದೇವಾ. ಹೌದು. ನೆರೆ ಸಂಚಾರವಿಲ್ಲದ ಈ ರಣದಲ್ಲಿ ಏನೋ ಬಂದ ಘೋರದಲ್ಲಿ ಕೇಳಿ ಬರೋದು. ಹೌದು. ಇದು ಏನೋ ಒಂದು ಉತ್ಪತ್ತಿಯಾಗಿ ಕಾಣುವುದು. ಹಾ. ಹಿಂಗಾದರೆ ಹುಟ್ಟಲು ಕಾರಣವೇನು? ಹೌದಪ್ಪ. ಎಲ್ಲ ಸಾರಥಿ ಭೂಪತಿ. ಇದು ಏನೋ ಒಂದು ಲೋಕ ಪ್ರಳಯ ಮಾಡುವ ಕಾಲ ಬರೆಯವನ ಕುಲಹಲದಲ್ಲಿ ಹಾ. ಇಲ್ಲವೋ ಕಾಲಾಂಧ್ರಶ್ಮನ ಶಿವ 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 ಶಿವ. ಹೌದು. ಎಲ್ಲ ಸಾರಥಿ ಭೂಪತಿ. ಉದ್ಯೋಘೋಷಕ ಮಂತ್ರಿಗಳೆಲ್ಲ ಹೊರಲಾಡಿದವ. ಹಾ. ಸಪ್ತ ಸಮುದ್ರಗಳೆಲ್ಲ ಗದ್ದಲಕ್ಕಿಡಿದವ. ಹಾ. ತರಂಗಗಳೆಲ್ಲ ಮುದುರಿ ಬಿದ್ದವು. ಸ್ಥಳಗಳೆಲ್ಲ ಪಲ್ಲಾಟ ಮಾಡಿದವು. ಹೌದಪ್ಪ. ಇದರ ಮಹಿಮೆ ಏನೋ ತಿಳಿದ ರಾಮಚಂದ್ರ. ಹಾ. ಇದರ ಮಹಿಮೆ ಇದರ ಗೋಚರ ಇದರ ವಿಚಾರ ಗೋಚಾರವಾಗಿದೆ ದೇವ ಭಕ್ತ ಸಂಜೀವ. ಅಲ್ಲಿ ಕೂತ್ಕೊ, ಕೂನ ರಾಕ್ಷಸ. ಕೂತ್ಕೊ. ಮಾಧುರಿ ಎಂತಪ್ಪ ಇವರು? ಗಂಗಾವತಿ ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ BSc ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ OT ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್ ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ 300ಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ, ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. 35 ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ. 3000ಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನು ಒಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ, ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ. ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ. ಡಾಕ್ಟರ್ SC ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ. ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ. ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್,